ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಿಯೋ ಪೊಲಿಟಿಕಲ್ ಯುದ್ಧ. ಎಸ್, ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ಮೂರು ಬಿಟ್ಟವರಿಗೆ ಊರಲ್ಲೇನು ಮರ್ಯಾದೆ ಅಂತ. ಇವತ್ತು ಜಾಗತಿಕ ರಾಜಕಾರಣದಲ್ಲಿ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕಾದ ಪರಿಸ್ಥಿತಿ ನೋಡಿದ್ರೆ ಈ ಮಾತು ಅಕ್ಷರಶಃ ನೆನಪಾಗುತ್ತೆ. ಯಾರು ಜಗತ್ತಿನ ನಂಬರ್ 1 ಭಯೋತ್ಪಾದಕ ಪೋಷಕ ರಾಷ್ಟ್ರ ಅಂತ ಕುಖ್ಯಾತಿ ಪಡೆದಿದ್ದಾರೋ, ಯಾರು ಭಾರತದ ಬೆನ್ನಿಗೆ ಚೂರು ಹಾಕೋದ್ರಲ್ಲೇ ಇತಿಹಾಸ ಬರೆದಿದ್ದಾರೋ ಅಂತಹ ಪಾಕಿಸ್ತಾನಕ್ಕೆ ಈಗ ಅಮೆರಿಕ ಮತ್ತೆ ಮಣೆ ಹಾಕಿದೆ. ಹೌದು, ನೀವು ಕೇಳಿಸ್ಕೊಂಡಿದ್ದು ನಿಜ. ಡೊನಾಲ್ಡ್ ಟ್ರಂಪ್ ಯಾರನ್ನ ಭಾರತದ ಪರಮ ಆಪ್ತ ಅಂತ ಬಿಂಬಿಸಿಕೊಳ್ಳಲಾಗ್ತಾ ಇತ್ತು, ಯಾರ ಜೊತೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಕೈ ಕುಲುಕಿದ್ರೆ ಜಗತ್ತೇ ತಿರುಗಿ ನೋಡ್ತಾ ಇತ್ತು, ಅದೇ ಡೊನಾಲ್ಡ್ ಟ್ರಂಪ್ ಈಗ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ತಾ ಇರೋ ಕೆಲಸಗಳೇನ್ ಗೊತ್ತಾ? ಅಮೆರಿಕ ಸರ್ಕಾರ ಪಾಕಿಸ್ತಾನದಲ್ಲಿರುವಂತಹ ತಮ್ಮದೇ ನಿರ್ಮಿತ F-16 ಯುದ್ಧ ವಿಮಾನವನ್ನ ಅಪ್ಗ್ರೇಡ್ ಮಾಡಲು ಬರೋಬ್ಬರಿ ಸಾವಿರಾರು ಕೋಟಿ ರೂಪಾಯಿಗಳ ಪ್ಯಾಕೇಜ್ ಘೋಷಣೆ ಮಾಡಿದೆ. ಪಾಕಿಸ್ತಾನದ ಕೈಗೆ ಅಡ್ವಾನ್ಸ್ ಆಯುಧ ಸಿಗ್ತಾ ಇದೆ ಅಂದ್ರೆ ಅದರ ನೇರ ಟಾರ್ಗೆಟ್ ಯಾರು? ಅದು ಖಂಡಿತವಾಗಿಯೂ ಅಫ್ಘಾನಿಸ್ತಾನ ಅಲ್ಲ, ಇರಾನ್ ಅಲ್ಲ, ಅದು ನೇರವಾಗಿ ನಮ್ಮ ಭಾರತ. ಇದು ಗೊತ್ತಿದ್ದು ಕೂಡ ಅಮೆರಿಕ ಈ ಆಟವನ್ನ ಹಾಡ್ತಾ ಇದೆ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ದಿಢೀರಂತ ಈ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ? ಮೊದಲ ಅವಧಿಯಲ್ಲಿ ಪಾಕಿಸ್ತಾನವನ್ನ ಬೈದು ಫಂಡ್ ಕಟ್ ಮಾಡಿದಂತಹ ಟ್ರಂಪ್ ಈಗ ಎರಡನೇ ಅವಧಿಯಲ್ಲಿ ಪಾಕಿಸ್ತಾನದ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದು ಯಾಕೆ? F-16 ಅಪ್ಗ್ರೇಡ್ ನಿಂದ ಭಾರತಕ್ಕೆ ನಿಜವಾಗಲೂ ಆತಂಕ ಇದೆಯಾ? ನಮ್ಮ ರಫೇಲ್, ನಮ್ಮ S-400 ಇದಕ್ಕೆಲ್ಲ ಉತ್ತರ ಕೊಡೋದಿಲ್ವಾ? ಕುಚುಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಪಾಪಿ ಪಾಕಿಸ್ತಾನವನ್ನ ಮಟ್ಟ ಹಾಕಬೇಕು ಅಂತಂದ್ರೆ ಮುಂದಿನ ಬಾರಿಯೂ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಆಯ್ಕೆಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಜೈ ಮೋದಿ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಈ ಡೀಲ್ ನ ಆಳಾಗಲವನ್ನ ಅರ್ಥ ಮಾಡ್ಕೊಳ್ಳೋಣ. ವಿಷಯ ಮೇಲ್ನೋಟಕ್ಕೆ ಕಾಣುವಷ್ಟು ಸುಲಭವಾಗಿಲ್ಲ. ಎಕ್ಸಿಮ್ ಬ್ಯಾಂಕ್ ಮೂಲಕ ಅಮೆರಿಕ ಸರ್ಕಾರ ಪಾಕಿಸ್ತಾನಕ್ಕೆ ಈ ಹಿಂದೆನೆ ಸುಮಾರು $1.25 ಬಿಲಿಯನ್ ಅಂದ್ರೆ ನಮ್ಮ ಭಾರತೀಯ ರೂಪಾಯಿಯಲ್ಲಿ ಹೇಳ್ಬೇಕಂದ್ರೆ ಬರೋಬ್ಬರಿ 11,000 ಕೋಟಿ ರೂಪಾಯಿ ಸಾಲವನ್ನ ಕೊಟ್ಟಿತ್ತು. ಅರೆ, ತಿನ್ನೋಕೆ ಅನ್ನ ಇಲ್ಲದಂತಹ ದೇಶಕ್ಕೆ ಸಾಲದ ಮೇಲೆ ಸಾಲ ಸಿಗ್ತಾ ಇದೆ. ಆದ್ರೆ ಈಗ ಬಂದಿರೋ ಸುದ್ದಿ ಅದಕ್ಕಿಂತ ಶಾಕಿಂಗ್ ಆಗಿದೆ. ಈ ಬಾರಿ ಟ್ರಂಪ್ ಆಡಳಿತ ಪಾಕಿಸ್ತಾನದ ವಾಯುಪಡೆಯ F-16 ಫ್ಲೀಟ್ ನ ನಿರ್ವಹಣೆ ಮತ್ತು ಅಪ್ಗ್ರೇಡ್ ಗಾಗಿ ಬರೋಬ್ಬರಿ $686 ಮಿಲಿಯನ್ ಪ್ಯಾಕೇಜ್ ಅನ್ನ ಮಂಜೂರು ಮಾಡಿದೆ. ಇದನ್ನ ಭಾರತದ ರೂಪಾಯಿಗೆ ಕನ್ವರ್ಟ್ ಮಾಡಿ ನೋಡಿದ್ರೆ ಸರಿಸುಮಾರು 6,000 ಕೋಟಿ ರೂಪಾಯಿ. ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ ಇದು ಕೇವಲ ಸಾಲ ಅಲ್ಲ, ಇದರಲ್ಲಿ ಬಹುಪಾಲು ದಾನದ ರೂಪದಲ್ಲಿ ಅಥವಾ ಸೇನಾ ಸಹಾಯದ ರೂಪದಲ್ಲಿ ಪಾಕಿಸ್ತಾನಕ್ಕೆ ಸಿಗ್ತಾ ಇದೆ. ಪಾಕಿಸ್ತಾನದ ಮೀಡಿಯಾಗಳನ್ನೊಮ್ಮೆ ನೋಡಿದ್ರೆ ಅಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಅವರ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಅವರನ್ನ ಹೀರೋ ಅಂತ ಬಿಂಬಿಸಲಾಗ್ತಾ ಇದೆ. ನೋಡಿ, ನಮ್ಮ ಜನರಲ್ ಅಮೆರಿಕ ಜೊತೆ ಎಂತಹ ಡಿಪ್ಲೊಮ್ಯಾಟಿಕ್ ಸಂಬಂಧವನ್ನ ಬೆಳೆಸಿದ್ದಾರೆ, ಟ್ರಂಪ್ ಅವರಿಂದಲೇ ಫಂಡಿಂಗ್ ಅನ್ನ ತಂದಿದ್ದಾರೆ ಅಂತ ಪಾಕಿಸ್ತಾನದ ಮಾಧ್ಯಮಗಳು ಹೊಚ್ಚಿಕೊಳ್ತಾ ಇವೆ. ಆದ್ರೆ ಇಲ್ಲಿ ನಾವು ಒಂದು ಮಾತನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪಾಕಿಸ್ತಾನದ ಆರ್ಥಿಕತೆ ಇರೋದು ICU ನಲ್ಲಿ. ಅಲ್ಲಿನ ಜನ ಹಿಟ್ಟು, ಬೇಳೆ, ಪೆಟ್ರೋಲ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಆ 6,000 ಕೋಟಿ ರೂಪಾಯಿಯನ್ನ ಜನರ ಹಸಿವು ನೀಗಿಸೋದಕ್ಕೆ ಬಳಸಬಹುದಿತ್ತಲ್ವಾ? ಪಾಕಿಸ್ತಾನಕ್ಕೆ ಜನರಿಗಿಂತ ಮುಖ್ಯವಾಗಿರೋದು ಭಾರತದ ದ್ವೇಷ. ಅದಕ್ಕಾಗಿಯೇ ಸಿಕ್ಕ ದುಡ್ಡನ್ನೆಲ್ಲ ಬಾಂಬು, ಬಂದೂಕು, ಜೆಟ್ ವಿಮಾನಗಳಿಗೆ ಸುರಿತಾ ಇದೆ. ಸುರಿಯೋದೇ ಇದ್ರ ಚಾಳಿಯಾಗಿದೆ. ಈಗ ಅಮೆರಿಕ ಕೂಡ ಅದಕ್ಕೆ ತುಪ್ಪವನ್ನ ಸುರಿಯುವ ಕೆಲಸವನ್ನ ಮಾಡ್ತಾ ಇದೆ. ಈಗ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಕೂಡ ಮೂಡಬಹುದು, ಏನಪ್ಪಾ ಇದು? ಟ್ರಂಪ್ ಅಂದ್ರೆ ಭಾರತದ ಫ್ರೆಂಡ್ ಅಲ್ವಾ? ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಭಾರತೀಯರೇ ಘೋಷಣೆ ಹೋಗಿದ್ರಲ್ವಾ? ಈಗ್ಯಾಕೆ ಹೀಗೆ? ನಿಜ, ಟ್ರಂಪ್ ಅವರ ಮೊದಲ ಅವಧಿಯನ್ನ ನಾವು ನೋಡಿದ್ರೆ ಅವರು ಪಾಕಿಸ್ತಾನದ ವಿರುದ್ಧ ಚಾಟಿಯನ್ನ ಬೀಸಿದ್ರು. ನಾವು ಪಾಕಿಸ್ತಾನಕ್ಕೆ ಬಿಲಿಯನ್ ಗಟ್ಟಲೆ ಡಾಲರ್ ಕೊಟ್ಟಿ ಅಂದ್ರೆ ಅವರು ನಮಗೆ ಕೊಟ್ಟಿದ್ದು ಬರೀ ಮೋಸ ಮತ್ತು ಸುಳ್ಳು ಅಂತ ಟ್ವೀಟ್ ಮಾಡಿ ಪಾಕಿಸ್ತಾನದ ಭದ್ರತಾ ನೆರವನ್ನ ತಡೆ ಹಿಡಿದಿದ್ರು. ಆದ್ರೆ ಈ ಟ್ರಂಪ್ 2.0 ವರ್ಡ್ ಬೇರೆ ತರಾನೇ ಇದೆ. ರಾಜಕೀಯದಲ್ಲಿ ಶಾಶ್ವತ ಮಿತ್ರನೂ ಇಲ್ಲ, ಶಾಶ್ವತ ಶತ್ರುನೂ ಇಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಬೈಡನ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವರು ಪಾಕಿಸ್ತಾನಕ್ಕೆ $450 ಮಿಲಿಯನ್ ಪ್ಯಾಕೇಜ್ ಅನ್ನು ಕೊಟ್ಟಿದ್ರು. ಆಗ ನಾವೆಲ್ಲ ಬೈಡನ್ ಲೆಫ್ಟಿಸ್ಟ್, ಪಾಕ್ ಪರ ಅಂತ ಬೈದಿದ್ವಿ. ಆದ್ರೀಗ ರೈಟ್ ವಿಂಗ್ ಲೀಡರ್, ಇಸ್ಲಾಮಿಕ್ ಮೂಲಭೂತವಾದದ ವಿರೋಧಿ ಅಂತ ಕರೆಸಿಕೊಳ್ಳುವಂತಹ ಟ್ರಂಪ್ ಬೈಡನ್ ಸರ್ಕಾರ ಕೊಟ್ಟಿದ್ದಕ್ಕಿಂತ ಡಬಲ್ ಹಣವನ್ನ ಪಾಕಿಸ್ತಾನದ ಜೋಳಿಗೆಗೆ ಹಾಕ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ಜಿಯೋ ಪೊಲಿಟಿಕಲ್ ಅಥವಾ ಭೂ ರಾಜಕೀಯ. ಅಮೆರಿಕಾಗೆ ಈಗ ಏಷ್ಯಾದಲ್ಲಿ ತನ್ನ ಹಿಡಿತ ಬೇಕಿದೆ. ಒಂದು ಕಡೆ ಚೀನಾ ಪ್ರಬಲವಾಗ್ತಾ ಇದೆ. ಪಾಕಿಸ್ತಾನ ಪೂರ್ತಿಯಾಗಿ ಚೀನಾದ ಮಡಿಲಲ್ಲಿ ಕುಳಿತುಕೊಂಡ್ರೆ ಅಮೆರಿಕಾಗೆ ಕಷ್ಟವಾಗುತ್ತೆ. ಪಾಕಿಸ್ತಾನವನ್ನ ಚೀನಾದಿಂದ ಸ್ವಲ್ಪವಾದ್ರೂ ತನ್ನ ಕಡೆಗೆ ಎಳೆದುಕೊಳ್ಬೇಕು. ಅಫ್ಘಾನಿಸ್ತಾನ, ಇರಾನ್ ಮೇಲೆ ಕಣ್ಣಿಡಲು ಪಾಕಿಸ್ತಾನದ ನೆಲವನ್ನ ಬಳಸಿಕೊಳ್ಳಬೇಕು ಅನ್ನೋದು ಅಮೆರಿಕದ ಕುತಂತ್ರವಾಗಿದೆ. ಇದಕ್ಕಾಗಿ ಭಾರತದ ಹಿತಾಸಕ್ತಿಯನ್ನು ಬಲಿ ಕೊಡುವುದಕ್ಕೂ ಕೂಡ ಅಮೆರಿಕ ಹಿಂಜರಿಯೋದಿಲ್ಲ ಅನ್ನೋದಕ್ಕೆ ಈ ನಡೆಯಿಂದ ಸಾಬೀತಾಗಿದೆ. ಇನ್ನು ಈಗ ಅಮೆರಿಕ ಈ ಡೀಲ್ ಬಗ್ಗೆ ಕೊಡ್ತಾ ಇರುವಂತಹ ಕಾರಣ ಕೇಳಿದ್ರೆ ನಿಜಕ್ಕೂ ನಿಮ್ಗೆ ನಗು ಬರುತ್ತೆ, ಜೊತೆಗೆ ಸಿಟ್ಟು ಕೂಡ ಬರುತ್ತೆ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋದೇನಂದ್ರೆ, ನಾವು ಪಾಕಿಸ್ತಾನಕ್ಕೆ F-16 ಅಪ್ಗ್ರೇಡ್ ಕೊಡ್ತಾ ಇರೋದು ಅವರು ಭಯೋತ್ಪಾದನೆಯ ವಿರುದ್ಧ ಹೋರಾಡಲಿ ಅಂತ. ಸ್ನೇಹಿತರೆ, ಇದಕ್ಕಿಂತ ದೊಡ್ಡ ಜೋಕ್ ಬೇರೇನಾದ್ರೂ ಇದೆಯಾ? ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ. ಭಯೋತ್ಪಾದಕರು ಅಂದ್ರೆ ಯಾರು? ಗುಡ್ಡಗಾಡುಗಳಲ್ಲಿ, ಬಂಕರ್ಗಳಲ್ಲಿ ಅಡಗಿರುವಂತಹ AK-47 ಹಿಡ್ಕೊಂಡು ಓಡಾಡುವ ಗ್ಯಾಂಗ್ಗಳು. ಉದಾಹರಣೆಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಅಥವಾ
ಪಾಕಿಸ್ತಾನದೊಳಗಿರುವಂತಹ ಟಿಟಿಪಿ ಉಗ್ರರು. ಈ ಉಗ್ರರ ಹತ್ರ ಸ್ವಂತ ಏರ್ಫೋರ್ಸ್ ಕೂಡ ಇಲ್ಲ. ಅವರ ಹತ್ರ ದೊಡ್ಡ ರೇಡಾರ್ ಸಿಸ್ಟಮ್ ಕೂಡ ಇಲ್ಲ. ಹೀಗಿರುವಾಗ ನೆಲದ ಮೇಲೆ ಓಡಾಡುವಂತಹ ಇಲಿಗಳನ್ನ ಹೊಡೆಯೋದಕ್ಕೆ ಆಕಾಶದಲ್ಲಿ ಹಾರುವಂತಹ ಹದ್ದು ಯಾಕೆ ಬೇಕು? ಅಫ್ಘಾನಿಸ್ತಾನದ ಮೇಲೆ ಬಾಂಬ್ ಹಾಕೋದಕ್ಕೆ ಪಾಕಿಸ್ತಾನದ ಹಳೆಯ ಹೆಲಿಕಾಪ್ಟರ್ ಗಳೇ ಸಾಕು ಅಥವಾ ಡ್ರೋನ್ ಗಳೇ ಸಾಕು. ಅದಕ್ಕೆ ಅತ್ಯಾಧುನಿಕವಾಗಿರುವಂತಹ ರಾಡಾರ್ ಇರುವಂತಹ ಆಕಾಶದಿಂದ ಆಕಾಶಕ್ಕೆ ಮಿಸೈಲ್ ಬಿಡುವಂತಹ F-16 ಜೆಟ್ ಯಾಕೆ ಬೇಕು? ಇದರ ಲಾಜಿಕ್ ಸಿಂಪಲ್. ಈ F-16 ವಿಮಾನಗಳನ್ನ ಅಪ್ಗ್ರೇಡ್ ಮಾಡ್ತಾ ಇರೋದು ಉಗ್ರರನ್ನ ಹೊಡೆಯೋದಕ್ಕಲ್ಲ, ಬದಲಿಗೆ ಪಾಕಿಸ್ತಾನದ ಸುಖೋಯ್ ಮತ್ತು ರಫೇಲ್ ವಿಮಾನಗಳನ್ನ ಎದುರಿಸೋದಕ್ಕೆ. ಅಮೆರಿಕಾಗೆ ಇದು ಗೊತ್ತಿಲ್ಲ ಅಂತಲ್ಲ, ಆದ್ರೆ ನಾವು ಭಯೋತ್ಪಾದನೆ ವಿರುದ್ಧ ಹೋರಾಡ್ತಿದ್ದೀವಿ ಅನ್ನೋ ಮುಖವಾಡವನ್ನ ಹಾಕೊಂಡು ಪಾಕಿಸ್ತಾನವನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸವನ್ನ ಅಮೆರಿಕ ಮಾಡ್ತಾ ಇದೆ. ಇತಿಹಾಸವನ್ನ ಒಮ್ಮೆ ನೋಡಿದ್ರೆ 1980ರ ದಶಕದಲ್ಲಿ ರಷ್ಯಾ ವಿರುದ್ಧ ಹೋರಾಡೋದಕ್ಕೆ ಅಂತ ಇದೇ ಅಮೆರಿಕ ಪಾಕಿಸ್ತಾನಕ್ಕೆ ಮೊದಲ ಬಾರಿಗೆ F-16 ಅನ್ನ ಕೊಟ್ಟಿತ್ತು. ಆದ್ರೆ ಪಾಕಿಸ್ತಾನ ಅದನ್ನ ಬಳಸಿದ್ದು ಯಾರ ವಿರುದ್ಧ ಆಗುತ್ತಾ? ಕಾರ್ಗಿಲ್ ಯುದ್ಧದ ಸಮಯದಲ್ಲಿ, ಬಾಲಾಕೋಟ್ ದಾಳಿಯ ಸಮಯದಲ್ಲಿ ಪಾಕಿಸ್ತಾನ ಈ ವಿಮಾನವನ್ನ ಬಳಸಿದ್ದು ಭಾರತದ ವಿರುದ್ಧವೇ ಹೊರತು ಯಾವತ್ತೂ ಉಗ್ರರ ವಿರುದ್ಧ ಅಲ್ಲ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ, ನಾವು ಅಂದುಕೊಂಡ ಹಾಗೆ ಪಾಕಿಸ್ತಾನಕ್ಕೆ ಅಮೆರಿಕ ಹಣ ಕೊಡ್ತಾ ಇದೆ ಅಂತಂದ್ರೆ ಆ ಹಣ ಪಾಕಿಸ್ತಾನದ ಕೈಗೆ ಹೋಗೋದಿಲ್ಲ. ಇದೊಂದು ದೊಡ್ಡ ಬಿಸ್ನೆಸ್ ಸ್ಕ್ಯಾಮ್ ಆಗಿದೆ. ಅದು ಹೇಗೆ ಅಂತೀರಾ? ಈ F-16 ಯುದ್ಧ ವಿಮಾನಗಳು ಇದಾವಲ್ಲ, ಇವು ಒಂದು ರೀತಿ ಬಿಳಿ ಆನೆಗಳು ಇದ್ದ ಹಾಗೆ. ಇದನ್ನ ಮೈಂಟೈನ್ ಮಾಡೋದು ಕೂಡ ಅಷ್ಟು ಸುಲಭವಲ್ಲ. F-16 ನ ಒಂದು ಸಣ್ಣ ಸ್ಕ್ರೂ ಹೋದ್ರೂ ಕೂಡ ಅದು ಅಮೆರಿಕದಿಂದಲೇ ಬರಬೇಕು. ಪಾಕಿಸ್ತಾನದ ಇಂಜಿನಿಯರ್ ಎಷ್ಟೇ ಬುದ್ಧಿವಂತನಾಗಿದ್ರು ಕೂಡ F-16 ಇಂಜಿನ್ ಬಿಚ್ಚುವ ಹಾಗಿಲ್ಲ. ಇದನ್ನ ರಿಪೇರಿ ಮಾಡೋದಕ್ಕೆ ಅಮೆರಿಕದ ಟೆಕ್ನಿಷಿಯನ್ಸ್ ಪಾಕಿಸ್ತಾನಕ್ಕೆ ಬರಬೇಕಾಗುತ್ತೆ. ಇನ್ನು ಈ ವಿಮಾನಗಳ ಸಾಫ್ಟ್ವೇರ್ ಕೀ ಅಮೆರಿಕದ ಹತ್ತಿರ ಇರುತ್ತೆ. ಸೊ ಅಮೆರಿಕ ಘೋಷಣೆ ಮಾಡಿರುವಂತಹ ಈ $686 ಮಿಲಿಯನ್ ಹಣ ಇದೆಯಲ್ಲ, ಇದು ಅಮೆರಿಕ ಖಜಾನೆಯಿಂದ ಹೊರಟು ಪಾಕಿಸ್ತಾನದ ಹೆಸರಿನಲ್ಲಿ ಬಂದು ಕೊನೆಗೆ ವಾಪಸ್ ಹೋಗೋದು ಅಮೆರಿಕದ ರಕ್ಷಣಾ ಕಂಪನಿಗಳ ಜೇಬಿಗೆ. ಅಂದ್ರೆ ತನ್ನ ವಿಮಾನ ರಿಪೇರಿ ಮಾಡೋದಕ್ಕೆ ತಾನೇ ಸಾಲವನ್ನ ಕೊಡ್ತೀನಿ, ಆದ್ರೆ ಆ ದುಡ್ಡನ್ನ ವಾಪಸ್ ನಮಗೆ ಕೊಟ್ಟು ನನ್ನ ಕಡೆಯಿಂದಲೇ ರಿಪೇರಿಯನ್ನ ಮಾಡಿಸ್ಕೋ ಅನ್ನೋ ತಂತ್ರ ಇದು. ಇದರಿಂದ ಅಮೆರಿಕದ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಗೆ ಲಾಭ ಆಗುತ್ತೆ, ಅಲ್ಲಿನ ಕಂಪನಿಗಳಿಗೆ ಆರ್ಡರ್ ಸಿಗುತ್ತೆ, ಪಾಕಿಸ್ತಾನಕ್ಕೆ ಜಸ್ಟ್ ನಮ್ಮ ವಿಮಾನಗಳು ಹೊಸದಾಗಿದ್ವು ಅನ್ನೋ ಸಮಾಧಾನ ಸಿಗುತ್ತೆ. ಆದ್ರೆ ಅಂತಿಮವಾಗಿ ಪಾಕಿಸ್ತಾನ ಅಮೆರಿಕದ ಗುಲಾಮನಾಗಿಯೇ ಉಳಿಯುತ್ತೆ. ಇಲ್ಲಿ ಈಗ ಒಂದು $1 ಮಿಲಿಯನ್ ಪ್ರಶ್ನೆ ಕೂಡ ಉದ್ಭವಿಸಿದೆ. ಪಾಕಿಸ್ತಾನದ ಈ ಅಪ್ಗ್ರೇಡೆಡ್ F-16 ಗಳಿಂದ ಭಾರತಕ್ಕೆ ಭಯ ಇದೆಯಾ? ನಾವು ಹೆದರಬೇಕಾ? ಇದಕ್ಕೆ ಸ್ಪಷ್ಟ ಉತ್ತರ ಖಂಡಿತ ಇಲ್ಲ. ಆದ್ರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪಾಕಿಸ್ತಾನದ ಹತ್ತಿರ ಇರೋದು F-16 ನ ಹಳೆಯ ಮಾದರಿಗಳು, ಅಂದ್ರೆ 4th ಜನರೇಷನ್ ವಿಮಾನಗಳು. ಆದ್ರೆ ಭಾರತದ ಬಟ್ಟಳಿಕೆಯಲ್ಲಿ ಏನೇನಿದೆ ಗೊತ್ತಾ? ರಫೇಲ್ಗಳು. ಇದು 4.5 ಜನರೇಷನ್ ನ ವಿಮಾನಗಳು. F-16 ಗಿಂತ ಬಹುಪಾಲು ದೂರದಲ್ಲಿದೆ. ಈ ರಫೇಲ್ ನಲ್ಲಿ ಇರುವಂತಹ ಮಿಟಿಯೋರ್ ಮಿಸೈಲ್ F-16 ಕಣ್ಣಿಗೆ ಕಾಣುವ ಮುಂಚೆಯೇ ಅದನ್ನ ಹೊಡೆದುರುಳಿಸಬಲ್ಲವು. ಇನ್ನು ನಮ್ಮಲ್ಲಿ ಸುಖೋಯ್ ಕೂಡ ಇದೆ. ಇದನ್ನ ಭಾರತದ ಬೆನ್ನೆಲುಬು ಅಂತ ಕೂಡ ಹೇಳಲಾಗುತ್ತೆ. F-16 ಗಿಂತ ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ದೂರ ಸಾಗಬಲ್ಲದಾಗಿದ್ದು, ಇದರ ಜೊತೆಗೆ ನಮ್ಮಲ್ಲಿ S-400 ಕೂಡ ಇದೆ. ಇದು ಜಗತ್ತಿನ ಬೆಸ್ಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು, ರಷ್ಯಾ ನಿರ್ಮಿತ ಈ ಸುದರ್ಶನ ಚಕ್ರ ಭಾರತದ ಗಡಿಯಲ್ಲಿದೆ. ಪಾಕಿಸ್ತಾನದ F-16 ಟೇಕ್ ಆಫ್ ಆದ ತಕ್ಷಣ ನಮ್ಮ S-400 ರೇಡಾರ್ ನಲ್ಲಿ ಅದು ಕಾಣಿಸಿಕೊಳ್ಳುತ್ತೆ. ಬಟನ್ ಒತ್ತಿದ್ರೆ ಸಾಕು, F-16 ಗಾಡಿಯಲ್ಲಿ ಭಸ್ಮವಾಗುತ್ತೆ. ಆದ್ರೆ ಒಂದು ಸಣ್ಣ ತಲೆನೋವು ಏನಂದ್ರೆ, ಈ ಅಪ್ಗ್ರೇಡೆಡ್ ಪ್ಯಾಕೇಜ್ ನಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ AIM-120 ಅಮ್ರಾಮ್ ಮಿಸೈಲ್ ಗಳ ಅಪ್ಗ್ರೇಡ್ ಅನ್ನು ಕೊಡ್ತಾ ಇದೆ. ಇದು 100 ಕಿಲೋಮೀಟರ್ಗೂ ಹೆಚ್ಚು ದೂರದಿಂದ ಅಟ್ಯಾಕ್ ಮಾಡಬಲ್ಲದು. ಬಾಲಾಕೋಟ್ ದಾಳಿಯ ನಂತರ ಪಾಕಿಸ್ತಾನ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧನ್ಮಾನ್ ಅವರ ವಿಮಾನವನ್ನ ಟಾರ್ಗೆಟ್ ಮಾಡಲು ಬಳಸಿದ್ದು ಕೂಡ ಇದೇ ಮಿಸೈಲ್ ಅನ್ನ. ಸೊ ಅಮೆರಿಕ ಈ ಮಿಸೈಲ್ ಸಪ್ಲೈ ಮಾಡ್ತಾ ಇರೋದು ನಮಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿರಬಹುದು. ನಮ್ಮ ಸೇನೆ ತಮ್ಮ ತಂತ್ರಗಾರಿಕೆಯನ್ನ ಬದಲಾಯಿಸಿಕೊಳ್ಬೇಕಾಗುತ್ತೆ. ಒಂದು ಗುಪ್ತ ಮಾಹಿತಿಯ ಪ್ರಕಾರ ಪಾಕಿಸ್ತಾನ ಯಾಕೆ ಅಮೆರಿಕದ ಕಾಲಿಗೆ ಬಿದ್ದು ಈ ಅಪ್ಗ್ರೇಡೆಡ್ ಕೇಳ್ತಾ ಇದೆ? ಕೇವಲ ಹಳೆಯದಾಗಿದೆ ಅಂತಲ್ಲ, ಭಾರತದ ಸೀಕ್ರೆಟ್ ಮಿಷನ್ ಗಳು ಮತ್ತು ಬ್ರಹ್ಮೋಸ್ ಮಿಸ್ ಫೈರ್ ಘಟನೆಗಳು ನಡೆದಾಗ ಪಾಕಿಸ್ತಾನದ ಹ್ಯಾಂಗರ್ ಗಳಲ್ಲಿ ನಿಂತಿದ್ದಂತಹ ಎಷ್ಟೋ F-16 ಗಳಿಗೆ ಡ್ಯಾಮೇಜ್ ಆಗಿತ್ತು ಅನ್ನೋ ಮಾಹಿತಿ ಇದೆ. ಅವನ್ನ ಲೋಕಲ್ ಆಗಿ ರಿಪೇರಿ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯವಾಗಿಲ್ಲ. ಇಲ್ಲಿ ನಮ್ಮ ಮಾನ ಹೋಗುತ್ತೆ ಅಂತ ಮುಚ್ಚಿಟ್ಟಿದ್ದಂತಹ ಪಾಕಿಸ್ತಾನ ಈಗ ಅಮೆರಿಕದ ಹತ್ತಿರ ಹೋಗಿ, ಸ್ವಾಮಿ ಹೇಗಾದ್ರೂ ಮಾಡಿ ಇದನ್ನ ರೆಡಿ ಮಾಡ್ಕೊಡಿ, ಇಲ್ಲಂದ್ರೆ ಇಂಡಿಯಾ ಮುಂದೆ ನಮ್ಮ ಆಟ ನಡೆಯೋದಿಲ್ಲ ಅಂತ ಗೋಗರೆದಿದೆ. ಅದಕ್ಕೆ ಅಮೆರಿಕ ಈಗ ಸರಿ, ಭಯೋತ್ಪಾದನೆ ನೆಪದಲ್ಲಿ ದುಡ್ಡು ಕೊಡ್ತೀವಿ, ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಒಪ್ಪಿಕೊಂಡಿದೆ. ಅಂದ್ರೆ ಪಾಕಿಸ್ತಾನದ ವಾಯುಪಡೆ ಈಗಾಗಲೇ ಸೊರಗಿ ಹೋಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಈಗ ಭಾರತ ಏನ್ ಮಾಡ್ಬೇಕು? ಟ್ರಂಪ್ ಅಥವಾ ಅಮೆರಿಕವನ್ನ ನಂಬಿಕೊಂಡು ಕೂರುವ ಕಾಲ ಹೋಯ್ತು. ಇವತ್ತು ಅಮೆರಿಕ ನಮ್ಮ ಜೊತೆ ಚೆನ್ನಾಗಿ ಮಾತಾಡುತ್ತೆ, ನಾಳೆ ಪಾಕಿಸ್ತಾನಕ್ಕೆ ಗನ್ ಕೊಡುತ್ತೆ. ಇದು ಅವರ ವ್ಯಾಪಾರಿ ಬುದ್ಧಿ. ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ನಮ್ಮ ಸರ್ಕಾರ ಆತ್ಮನಿರ್ಭರ ಭಾರತದ ಮೇಲೆ ಒತ್ತನ್ನು ಕೊಡ್ತಾ ಇದೆ. ನಮಗೆ ಅಮೆರಿಕದ F-21 ಬೇಡ, ನಮಗೆ ರಷ್ಯಾದ ಮಿಗ್ ಬೇಡ, ನಮಗೆ ನಮ್ಮದೇ ಆದ ತೇಜಸ್ ಮಾರ್ಕ್ 2 ನಮಗೆ ಬೇಕು, ನಮ್ಮದೇ ಆದ ಅಮ್ಕ ಬೇಕು, ನಮ್ಮದೇ ಆದ ಅಮ್ಕ 5ನೇ ತಲೆಮಾರಿನ ವಿಮಾನ ಬೇಕು. ಯಾವಾಗ ಭಾರತನ ಆಯುಧವನ್ನ ತಾನೇ ತಯಾರು ಮಾಡಿಕೊಳ್ಳುತ್ತೋ ಆಗ ಅಮೆರಿಕದ ಇಂತಹ ಚಿಲ್ಡ್ರೆ ಆಟಗಳಿಗೆ ನಾವು ತಲೆ ಕೆಡಿಸಿಕೊಳ್ಳುವ ಅಗತ್ಯತೆ ಇರೋದಿಲ್ಲ. ಪಾಕಿಸ್ತಾನಕ್ಕೆ ಎಷ್ಟೇ F-16 ನೀಡಲಿ, ಅದನ್ನ ಓಡಿಸೋದಕ್ಕೆ ಧೈರ್ಯ ಬೇಕಲ್ಲ. 1971ರಲ್ಲಿ ಕಾರ್ಗಿಲ್ ನಲ್ಲಿ ನಾವು ನೋಡಿದೀವಿ, ಯುದ್ಧವನ್ನ ಗೆಲ್ಲಲು ಮಿಷನ್ ಅಲ್ಲ, ಆ ಮಿಷನ್ ಒಳಗೆ ಕೂತಿರುವಂತಹ ಸೈನಿಕನ ಎದೆಯಾಳದಲ್ಲಿರುವಂತಹ ಆ ದೇಶ ಪ್ರೇಮದಲ್ಲಿ ಭಾರತೀಯ ಸೈನಿಕರ ಮುಂದೆ ಪಾಕಿಸ್ತಾನದ ಯಾವ F-16 ಕೂಡ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಟ್ರಂಪ್ ಅವರ ಈ ನಿರ್ಧಾರ ಇತಿಹಾಸದಲ್ಲಿ ಒಂದು ಮೂರ್ಖತನದ ನಿರ್ಧಾರ ಅಂತಲೇ ದಾಖಲಾಗುತ್ತೆ. ಪಾಕಿಸ್ತಾನದಂತಹ ಹಾವುಗಳಿಗೆ ಹಾಲು ಎರೆದ್ರೆ ಅದು ಕಚ್ಚುವುದು ಅಮೆರಿಕವನ್ನೇ ಎನ್ನುವುದು ಅವರಿಗೆ ಮುಂದೊಂದು ದಿನ ಅರ್ಥವಾಗುತ್ತೆ. ಸೊ ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು
ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.